ಪವಿತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬಂದಂತ ಭಕ್ತರಿಗೆ ಬಂದ್ನ ಬಿಸಿ ತಟ್ಟಿದೆ. ಧರ್ಮಸ್ಥಳ ಬಸ್ ನಿಲ್ದಾಣದಿಂದ ಹೊರಡದ ಸಾರಿಗೆ ಬಸ್ಗಳು. ಇನ್ನು ಧರ್ಮಸ್ಥಳಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಾರೆ. ಆದರೆ ಅಂಥವ್ರಿಗೂ ಕೂಡ ಈಗ ಬಂದ್ ಬಿಸಿ ತಟ್ಟಿದೆ. ಧರ್ಮಸ್ಥಳದ ಬಸ್ ನಿಲ್ದಾಣದಿಂದ ಸಾರಿಗೆ ಬಸ್ಗಳು ಹೊರಡ್ತಾ ಇಲ್ಲ. ಬಸ್ ಇಲ್ಲದೆ ದೂರದ ಊರುಗಳಿಂದ ಬಂದಂತ ಭಕ್ತರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಬಂದ್ರು, ದರ್ಶನ ಆಯಿತು, ಮತ್ತೆ ವಾಪಸ್ ಹೋಗೋಣ ಅಂತಂದ್ರೆ ಈ ಕಡೆಯಿಂದ ಬಸ್ಸೇ ಇಲ್ಲ. ಹಾಗಾಗಿ ಹೊರಭಾಗದಲ್ಲೇ ಕುಳಿತು ಭಕ್ತಾದಿಗಳು ಅಲ್ಲಿ ಬಸ್ಗಾಗಿ ಕಾಯ್ದು ಕುಳಿತಿದ್ದಾರೆ. ಇನ್ನು ಧರ್ಮಸ್ಥಳದ ಬಸ್ ಸ್ಟಾಪ್ ನಿಲ್ದಾಣದ ಒಳಭಾಗದ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ನಿಂತಲ್ಲೇ ಬಸ್ಗಳು ಅಲ್ಲಲ್ಲೇ ನಿಂತಿವೆ. ಈ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್. ನೋಡು, ಇಂದು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಇಡೀ ರಾಜ್ಯಾದ್ಯಂತ ಕೆಎಸ್ಆರ್ಟಿಸಿ ಬಂದ್ ಆಗಿರುವಂಥದ್ದು. ಕೆಎಸ್ಆರ್ಟಿಸಿ ನೌಕರರು ಮುಷ್ಕರವನ್ನು ಮಾಡ್ತಾ ಇದ್ದಾರೆ. ನಾನಿವಾಗ ಧರ್ಮಸ್ಥಳ ಬಸ್ ಸ್ಟ್ಯಾಂಡ್ನಲ್ಲಿದ್ದೀನಿ. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬರುವಂತಹ ಭಕ್ತಾದಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಬಂದು ಪರದಾಡ್ತಾ ಇದ್ದಾರೆ. ಬಸ್ಸು ನಿಂತಲ್ಲೇ ನಿಂತಿದ್ದಂಥದ್ದು. ಧರ್ಮಸ್ಥಳ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ಗಳು ನಿಂತಲ್ಲೇ ನಿಂತಿರುವಂಥದ್ದು. ಸಾಕಷ್ಟು ಬಸ್ಗಳು ಪ್ರತಿನಿತ್ಯ ಇಲ್ಲಿಂದ ಜಿಲ್ಲೆ, ಹೊರ ಜಿಲ್ಲೆ ಮತ್ತು ಹೊರ ರಾಜ್ಯಗಳಿಗೆ ಎಲ್ಲವೂ ಕಡೆ ಓಡಾಡ್ತಾ ಇದ್ದಿದ್ದಂಥದ್ದು. ಆದರೆ ಎಲ್ಲ ಬಸ್ಗಳು ಈಗ ಕಂಪ್ಲೀಟ್ ಆಗಿ ಬಂದ್ ಆಗಿರುವಂಥದ್ದು. ಸದ್ಯಕ್ಕೆ ಇಲ್ಲಿ ಸಾಕಷ್ಟು ಜನರು ಪ್ರಯಾಣಿಕರು ಪರದಾಟವನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಏನು ಧರ್ಮಸ್ಥಳಕ್ಕೆ ಬಂದಂತಹ ಭಕ್ತಾದಿಗಳು ಇಲ್ಲಿಗೆ ಬಂದು ಬಸ್ ಹತ್ತುವಂಥದ್ದು. ಸೊ ಅವರೆಲ್ಲರೂ ಕೂಡ ಇಲ್ಲಿ ಪರದಾಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದಾಗಿದೆ, ಬಸ್ ಸ್ಟ್ಯಾಂಡ್ನಲ್ಲಿ ಸಾಕಷ್ಟು ಜನರು ಇಲ್ಲಿಗೆ ಬಂದು ದೇವರ ದರ್ಶನವನ್ನು ಮಾಡ್ಕೊಂಡು ಬಂದು ಇಲ್ಲಿ ಹೋಗಲಿಕ್ಕೆ ಅಂದರೆ ಅವರವರ ಪ್ಲೇಸ್ಗಳಿಗೆ ಹೋಗಲಿಕ್ಕೆ ಕಾಯುವಂಥವ್ರೆಲ್ಲರೂ ಕೂಡ ಪರದಾಡ್ತಾ ಇರುವಂಥದ್ದು. ಒಂದು ಫ್ಯಾಮಿಲಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರಿ, ಇವಾಗ ಎಲ್ಲಿಂದ ಬಂದಿದ್ದು, ಎಲ್ಲಿಗೆ ಹೋಗ್ಬೇಕು ನೀವು? ಬೆಂಗಳೂರಿಂದ ಬಂದಿರೋದು ಬೆಂಗಳೂರಿಗೆ ಹೋಗಬೇಕು. ಯಾವಾಗ ಬಂದಿರೋ? ದೇವಸ್ಥಾನಕ್ಕೆ ಬಂದಿದ್ದೀರಾ? ಹೌದು, ನೈಟು. ಈಗ ಎಷ್ಟೊತ್ತಿಂದ ಕಾಯ್ತಾ ಇದೆ? ಈಗ 1 ಗಂಟೆ ಆಯಿತು. ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದೀರಿ, ಬಸ್ ಇಲ್ಲ, ಏನು ಅನ್ನಿಸ್ತಾ ಇದೆ? ತುಂಬ ಹೊತ್ತು ಕಾಯ್ತಾ ಇದೆ. ತುಂಬ ಬೇಜಾರಾಗ್ತದೆ ಸರ್. ಹಾಂ, ಇನ್ನೇನು ಹೇಳೋಕ್ಕಾಗಲ್ಲ. ಎಲ್ಲರಿಗೂ ಆದಾಗೆ ನಮಗೆ ಆಗುತ್ತಷ್ಟೆ. ಇವತ್ತು ಸಂಜೆ ಮತ್ತು ನಾಳೆ ಇನ್ನೂ ಒಂದು ವಾರ ಬಸ್ ಇಲ್ಲ ಅಂತ ಹೇಳಾಗ್ತದೆ. ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ರೆ ಹೇಗೆ? ನೋಡ್ತಾ ಇದ್ದೀವಿ ಸರ್, ಅದನ್ನು ಟ್ರೈನಲ್ಲಿ ಹೋಗೋಣ ಅಂತೆಲ್ಲ ಇದು ಮಾಡ್ತಾಯಿದ್ದೀವಿ ಅಷ್ಟೇ. ಇಲ್ಲಿ ಸಾಕಷ್ಟು ಪ್ರಯಾಣಿಕರುಗಳಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನೀವು ಎಲ್ಲಿಂದ ಬಂದಿದ್ದು, ಎಲ್ಲಿ ಹೋಗಿ? ಬೆಂಗಳೂರಿಂದ ಸರ್. ಯಾವಾಗ ಬಂದಿರಿ? ದೇವಸ್ಥಾನಕ್ಕೆ ಬಂದಿದ್ದೆ ಇಲ್ಲ ಬೇರೆ ಕಡೆ? ದೇವಸ್ಥಾನಕ್ಕೆ ಬಂದಿದ್ದು. ಬಸ್ ಇಲ್ಲ ಸರ್, ನೈಟ್ ಬಂದಿದ್ದು. ಈಗ ಬಸ್ ಹೋಗಕ್ಕೆ ಬಸ್ ಇಲ್ಲ, ತುಂಬ ತೊಂದರೆ ಆಗ್ತಾಯಿದೆ. ಕ್ಯಾಮ್ರಾಮ್ಯಾನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಧರ್ಮಸ್ಥಳ.